ನಮಸ್ತೆ. ಹರಿದ್ವೇಷಿಯಾಗಿರುವಂತಹ ಹಿರಣ್ಯಕಶ್ಯಪು ಅರಮನೆಯಲ್ಲಿ ಏಕಾಂಗಿಯಾಗಿ ಕೂತ್ಕೊಂಡಿರ್ತಾನೆ. ಭಕ್ತ ಪ್ರಹ್ಲಾದ ಬಂದು ಅಪ್ಪನಲ್ಲಿ ಹೇಳ್ತಾನೆ, ಅಪ್ಪ ಅಪ್ಪ ಯಾಕೆ ಇಷ್ಟೊಂದು ಚಿಂತಾಕ್ರಾಂತನಾಗಿ ಕೂತ್ಕೊಂಡಿದ್ದೀಯಾ? ಹಾ, ಗೊತ್ತಾಯಿತು. ನನಗೆ ನೀನು ಕೊಡಬಾರ್ದ ಶಿಕ್ಷೆಯನ್ನೆಲ್ಲ ಕೊಟ್ಟಿದ್ದೀಯ. ಬೆಟ್ಟದಿಂದ ನೀನು ದೂಡಿಸಿದೆ, ಆನೆಯಿಂದ ತುಳಿಸಿದೆ, ಕಟುಕರಿಂದ ಕಡಿಸಿದೆ, ಹೆತ್ತ ಅಮ್ಮನಿಂದ ವಿಷವನ್ನು ಉಣಿಸಿದೆ. ಆದರೆ ನಾನು ಆ ಶ್ರೀಮನ್ನಾರಾಯಣನ ಕೃಪಾ ಕಟಾಕ್ಷದಿಂದ ಕ್ಷೇಮವಾಗಿದ್ದೇನಪ್ಪ. ಇನ್ನಾದರೂ ಹರಿಯೊಡನೆ ವೈರವನ್ನು ತೊರೆದು ಶರಣಾಗತನಾಗಪ್ಪ. ಏನು ಬೊಗಳಿದೆಯ ಕುನ್ನಿ? ಹರಿಯೊಡನೆ ವೈರವನ್ನು ತೊರೆದು ಶರಣಾಗತನಾಗಬೇಕೆ? ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ತಿಥಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವೇದಾತನಿದ್ದ ವಿಧಿ ಬರಹವಂತೆ ಮೆಟ್ಟಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿಸಿದ ತಾಪಸಿ. ಅತಳ ವಿತಳ ಸುತಳ ರಸಾತಳ ಮಾತಳ ಪಾತಾಳಗಳನ್ನು ಹುಗಿದಿಟ್ಟ ಮಹಾಪರಾಕ್ರಮಶಾಲಿ. ಅಡಿ ಇಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಭಾನು, ಕೈ ಎತ್ತಲು ನರಗುವುದು ಸೃಷ್ಟಿ. ಚತುರ್ಮುಖದ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಏಕಶ್ಚಿತ್ ಬ್ರಹ್ಮನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರವನ್ನೇ ಬೆಳಗಬೇಕಾದಂಥ ಕುವರ ಇಂದು ನನ್ನ ಆಶಾ ಜ್ಯೋತಿಯನ್ನು ಮಣ್ಣು ಪಾಲು ಮಾಡಲಾಯ್ತಲ್ಲವೇ? ಹೌದು, ಅದ್ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಡುತ್ತಾ ಇದೆ. ಅದ್ಯಾವುದೋ ಒಂದು ಶಕ್ತಿ ನನ್ನ ಮಗನಿಂದಲೇ ನನ್ನನ್ನು ಕೊಲ್ಲಲಿಕ್ಕೆ ಹೊಣಿಸುತ್ತಾ ಇದೆ. ಅದ್ಯಾವುದೋ ಒಂದು ಶಕ್ತಿ ನನ್ನ ಮಗನನ್ನೇ ಶಸ್ತ್ರವನ್ನಾಗಿ ಮಾಡಿದೆ. ಅದ್ಯಾವುದೋ ಒಂದು ಶಕ್ತಿ ನನ್ನ ಮಗನ ಅಂತರಾಳವನ್ನು ಹೊಕ್ಕು ಮನ ಬಂದಂತೆ ನುಡಿಯುತ್ತಿದೆ, ಕಾಡುತ್ತಿದೆ, ಪೀಡಿಸುತ್ತಿದೆ. ಹಾಗಾದರೆ ಯಾರಿರಬಹುದು? ಅವನೇ ಎಲ್ಲ ನರಾಧಮ, ಕಪಟ, ವಂಚಕ, ಮೋಸಗಾರ. ನೀನು ನನ್ನ ಹಾಗೆ ಗಂಡುಗಲಿ ಆಗಿದ್ದರೆ, ನೀನು ನಿಜವಾಗಲೂ ಪರಮ ಪುರುಷೋತ್ತಮನೇ ಆಗಿದ್ದರೆ ಬಾ, ನನ್ನ ಮುಂದೆ ಬಂದು ನಿಲ್ಲು. ನಿನ್ನ ಉದರವನ್ನು ಬಗೆದು ಕರುಳುಗಳನ್ನು ಮಾಲೆಗಳನ್ನು ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯ ಕಶ್ಯಪನೇ ಅಲ್ಲ. ಎಲ್ಲಿ ಆ ಹರಿ? ಅಪ್ಪ, ಆತ ಸರ್ವಂತರ್ಯಾಮಿ. ಸಕಲ ಚರಾಚರ ವಸ್ತುಗಳಲ್ಲಿ, ಅಣುರೇಣ ತೃಣಕಾಷ್ಟಗಳಲ್ಲಿ ಆತ ಇದ್ದಾನೆ ಅಪ್ಪ. ಅವನೆಲ್ಲ ಕಡೆಯಲ್ಲಿ ಇದ್ದಾನೆ. ಹಾಗಾದರೆ ಈ ಭೂಮಿಯಲ್ಲಿದ್ದಾನೋ, ಆಕಾಶದಲ್ಲಿ, ನೀರಲ್ಲಿ, ಗಾಳಿಯಲ್ಲಿ, ಭಿಕ್ಷೆಯಲ್ಲಿದ್ದಾನೋ? ತೋರಿಸು ನಿನ್ನ ಹರಿ. ಅಪ್ಪ, ನೀನು ಕರೆದಲ್ಲಿ ಬರುತ್ತಾನೆ, ನಿನಗೆಲ್ಲಿ ಬೇಕು ಅಲ್ಲಿ ಬರ್ತಾ ಇದ್ದಾನೆ. ಹಾಗಾದರೆ ಆ ಅರಮನೆಯ ಈ ಕಂಬದಲ್ಲಿದ್ದಾನೋ? ಈ ಕಂಬದಲ್ಲಿದ್ದಾನೋ? ಇದ್ದಾನೋ? ಹಾಗಾದರೆ ಹಿರಣ್ಯಕಶಿಪು, ಭಕ್ತ ಪ್ರಹ್ಲಾದ ಹಾಗೂ ನರಸಿಂಹಸ್ವಾಮಿಯ ಒಂದು ಆ್ಯಕ್ಟ್ ಇಲ್ಲಿ ನಡೆದಿದೆ. ಒಂದು ಸಣ್ಣ ವಿಷಯ, ನಮ್ಮ ತಂದೆ ಹೆಸರು ನರಸಿಂಹ, ನನ್ನ ಮಗ ಹೆಸರು ನಂದಹರಿ.
ನರಸಿಂಹನೂ ಹರಿನೂ ಎಲ್ಲನೂ ಇಲ್ಲಿ ತೋರಿಸಿದ್ದಾರೆ. ಧನ್ಯವಾದಗಳು. ನಮ್ಮ ಜಡ್ಜಸ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ನಮಸ್ಕಾರ ಸರ್. ತಡವಾಗಿ ಬಂದರೂ ಸರಿಯಾದ ಸಮಯಕ್ಕೆ ಬಂದ್ರಿ ನೀವು. ನಮ್ಮ ಮರ್ಯಾದೆ ಒಂದು ಉಳಿಸಿದ್ರಿ ನೀವು ಗಂಡಸರಲ್ಲಿ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಇಷ್ಟರವರೆಗೆ ದ್ವಿಪಾತ್ರ ನೋಡಿದೆವು, ಇದರಲ್ಲಿ ತ್ರಿಪಾತ್ರವನ್ನು ನೋಡಿದೆವು. ಮೂರು ಪಾತ್ರಗಳಿಗೆ ಸಹ ನೀವು ಜೀವ ತುಂಬಿದ್ದೀರಿ. ಇದರಲ್ಲಿ ಎರಡು ಮಾತಿಲ್ಲ. ಸೂಪರ್ ಆಗಿದೆ, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ಅದ್ಭುತವಾಗಿ ಅಭಿನಯ ಮಾಡಿದ್ರಿ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ. ಅದೇ ವಿಶ್ವಣ್ಣ ಹೇಳಿದಾಗೆ ತ್ರಿಪಾತ್ರ ಅಲ್ಲ, ತ್ರಿಪಾತ್ರವನ್ನು ಮಾಡೋದು ತುಂಬ ಕಷ್ಟ. ಅದನ್ನು ಒಂದು ಕ್ಯಾರೆಕ್ಟ್ರಿಂದ ಇನ್ನೊಂದು ಕ್ಯಾರೆಕ್ಟ್ರಿಗೆ ಹೋಗ್ಬೇಕಾದಾಗ ಯಾವ ಚೇಂಜಸ್ ಬೇಕು ಆ ಬದಲಾವಣೆಗಳನ್ನು ಮಾಡ್ತಾ ಹೋದ್ರಿ ನೀವು. ಎಲ್ಲೂ ಒಂದು ಕಡೆನೂ ಫ್ಲೋ ಮಿಸ್ಸೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿರೋ ಒಂದು ಅಭಿನಯನ ನಮಗೆ ನೋಡೋದಕ್ಕೆ ಒಂದು ಕೊಟ್ರಿ, ತುಂಬ ಥ್ಯಾಂಕ್ ಯು. ನವೀನ್ ಸರ್, ಕಡೆಯದಾಗಿ ಐ ಅಗ್ರಿ, ಹೆಣ್ಣು ಗಂಡು ಈಕ್ವಲ್. ಥ್ಯಾಂಕ್ ಯು ವೆರಿ ಮಚ್. ನಾನು ಹೇಳಿದರೆ ತಪ್ಪಾಗಿರೋದು, ಬಟ್ ಈಕ್ವಾಲಿಟಿ ಬಗ್ಗೆ ನೀವು ಹೇಳಿದ್ದೀರಾ, ಧನ್ಯವಾದಗಳು. ಹಾಗೆ ನಮ್ಮ ವಿಶ್ವನಾಥ್ ಅವ್ರು ಹೇಳ್ದಂಗೆ ನಮ್ಮ ಗಂಡಸರು ಮರ್ಯಾದೆ ಉಳಿಸಿದ್ದೀರಾ ಸರ್. ಥ್ಯಾಂಕ್ ಯು. ನೀವು ಗೆಲ್ತೀರಾ ಸೋಲ್ತೀರಾ ಇದು ಮುಖ್ಯ ಅಲ್ಲ, ಮರ್ಯಾದೆ ಉಳಿಸ್ಬಿಟ್ಟಿದ್ದೀರಾ, ಅದು ತುಂಬ ಮುಖ್ಯ. ಕರೆಕ್ಟ್ ಟೈಮ್ಗೆ ಬಂದಿದ್ದಾರೆ. ಹೇಗೆ ನರಸಿಂಹ ದೇವರು ಕಂಬ ಹೊಡೆದು ಕರೆಕ್ಟ್ ಟೈಮಿಗೆ ಬಂದರು, ಅದೇ ಥರ ಗಂಡು ಮಕ್ಕಳ ಮಾನ ಉಳಿಸಿದ್ದೀರಾ ಕರೆಕ್ಟ್ ಟೈಮಿಗೆ ಬಂದು. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಸಿ. ಸರ್ ನಮಸ್ಕಾರ. ಕರ್ನಾಟಕ ಮಾತು. ಕನಕದಾಸರು ಬಾಗಿಲನ್ನು ತೆರೆದು ಅನ್ನುವಂತಹ ಒಂದು ಹಾಡು ಬರೆದಿದ್ದಾರೆ. ಆ ಹಾಡಿಗೆ ನಾನು ಬಹಳಷ್ಟು ಬಾರಿ ಆಲ್ಮೋಸ್ಟ್ 1000 ಪರ್ಫಾರ್ಮೆನ್ಸಸ್ ಮಾಡಿದ್ದೀನಿ ಆ ಹಾಡಿಗೆ ನಾನು. ಅದರಲ್ಲಿ ಈ ನರಸಿಂಹನ ಕಥೆಯನ್ನು ಏಕಪಾತ್ರ ಅಭಿನಯವಾಗಿ ನಾನು ನಟಿಸಿದ್ದೀನಿ. ಪ್ರಹ್ಲಾದ ಪಾತ್ರ, ನರಸಿಂಹನ ಪಾತ್ರ, ಹಿರಣ್ಯಕಶಿಪು ಪಾತ್ರ. ಒಂದೊಂದು ಪಾತ್ರಕ್ಕೂ ನಾವು ಬದಲಾಗ್ತಿರ್ಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನೋದು, ಅದು ಎಷ್ಟು ನಮ್ಗೆ ಸ್ಥಿಮಿತವಾಗಿರಬೇಕು ಅನ್ನೋದು ನನಗೆ ಗೊತ್ತು. ಅದನ್ನು ನೀವು ಬಹಳ ಹೀಗೆ ಚೇಂಜ್ ಮಾಡಿ ತೋರಿಸಿದ್ದೀರಾ. ಹ್ಯಾಟ್ಸ್ ಆಫ್ ಸರ್, ತುಂಬ ಚೆನ್ನಾಗಿ ಮಾಡಿದ್ರಿ. ಹೇಳಬೇಕು ಅಂತ ಅನಿಸ್ತು. ಇದು ನನ್ನ ಜಜ್ಮೆಂಟ್ ಕ್ಯಾಟಗರಿ ಅಲ್ಲದೆ ಹೋದರೂ ಒಬ್ಬ ಕಲಾವಿದನಾಗಿ ಹೇಳಬೇಕು ಅಂತ ಅನಿಸ್ತು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಹ್ಯಾವ್ ಸೀನ್ ಯು ಟುಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂಜಯ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಸಂಜಯ್ ಸರ್ ಹೇಳಿದ್ರು